ನೋಡ್ರಿ ವಿಡಿಯೋ ನೋಡ್ಕೊಂಡು ಬರೋಕ್ಕಿಂತ ಇವತ್ತು ನಮ್ಮ ವೈನಿಯರ್ ಬರ್ತಡೇ ಇದೆ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ವೈನಿ, 100 ಕಾಲ ಚೆನ್ನಾಗಿ ಬಾಳು. ಇವತ್ತು 4ನೇ ತಾರೀಕು ನೋಡಿ ಬರ್ತಡೇ. ನಮ್ಮ ವೈನಿದು 4ನೇ ತಾರೀಕು, ನಂದು 10ನೇ ತಾರೀಕು. ಇನ್ನು 6 ದಿನ ಆಯ್ತು ನನ್ನ ಬರ್ತಡೇ. ಬರೀ ಲಾಗ್ ಹೆಂಗಿರುತ್ತೆ ನೋಡ್ಕೊಂಬರಿ. ಹಾಯ್ ನನ್ನೆಲ್ಲ ಫ್ಯಾಮ್ಲಿ, ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7:30 ಆಗೈತೆ ನೋಡಿ. ಲಾಗ್ ಚೇಂಜ್ ಮಾಡೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಒಂದಿಷ್ಟು ಪ್ಯಾಂಟ್ಗಳು ಟಿಚ್ ಮಾಡ್ಬೇಕಂತ ಇಟ್ಟಿದ್ನೆಲ್ಲ, ಕರೆಂಟೇ ಇಲ್ಲ, ರಾತ್ರಿ ಎಲ್ಲ ಮಳೆ ಆಗಿಬಿಟ್ಟೈತೆ. ಹಿಂಗಾಗಿ ಹೇಳೋದು 6 ಗಂಟೆಗೆ ಎದ್ದೀನಿ. ಈಗ 7:30 ಆಗೈತಿ. ಎದ್ದು ಅಂಗಳ ಕಸ ಗುಡಿಸಿ, ರಂಗೋಲಿ ಹಾಕಿ, ಮನೆ ಎಲ್ಲ ಕಸ ಗುಡಿಸಿ ನೋಡಿ. ಶ್ರಾವಣಿ ಎದ್ದಾಳ, ಶ್ರಾವಣಕುಮಾರ್ ನಮ್ಮ ಮಲ್ಕೊಂಡನ ನೋಡಿ. ಟೈಮ್ 7:30 ಆಗೈತಿ. ಇವಿಷ್ಟು ಟಿಚ್ ಮಾಡೋಕೆ ಇಷ್ಟು ಟಿಚ್ ಮಾಡ್ಬೇಕಂತ ಇಟ್ಟಿದ್ದೆ. ಹೊಲ್ದಿದ್ದೆ, ಒಂದು 200 ರೂಪಾಯಿ ಆಯ್ತಿತ್ತು. ಕರೆಂಟೂ ಇಲ್ಲ. ರಾತ್ರಿ ಮಳೆ ಬರೋ ಸಲಾಗ ತಳ್ಯಾಕ ಮ್ಯಾಕ ಅಡ್ಡಾಡಿ ಇದು ಸರಿಯಾಗಿ ಆಗಿದ್ದಿಲ್ಲ. ಶ್ರಾವಣಿನ ಮಲ್ಕೊಂಡೈತೆ ನೋಡಿ ಕಾಟ ಮ್ಯಾಗ. ಅಷ್ಟು ಹಾಸಿ ತೋದ್ಬಿಟ್ಟವ್ರಿ. ಅಲ್ಲೇ ಮಳೆ ಬಂದ್ಬಿಟ್ಟೆ, ಸಜ್ಜೆ ಹೊಚ್ಕೊಂಡು ಅಲ್ಲೇ ಮುಕ್ಕೊಂಬಿಟ್ಟಿವಿ. ಕಿನ್ರಿ ಹಾಸಿಗಳು ಎಲ್ಲ ಕಸ ಹುಡುಗಿನಿ. ಬರೀ ಇನ್ನೂ 4 ರೊಟ್ಟಿ ಉಳಿದವು. ಒಂದು ಶ್ರಾವಣಿ ನಾಷ್ಟ ಮಾಡ್ಬೇಕಂತ, ಉಪ್ಪಿಟ್ಟು ಮಾಡ್ಬೇಕಂತ ಇವತ್ತು. ಕರೆಂಟ್ ಮಾತ್ರ ಬಂದಿಲ್ಲ ರೀ. ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿನಿ. ಇದು ಒಲೆನ ತೊಳ್ಕೊಂಡಿನಿ. ನಿನ್ನೆ ಕುಂಕುಮ ಹಚ್ಚಿ ಪೂಜೆ ಮಾಡಿದ್ದೆ ಮಂಗಳವಾರ ಅಂತೇಳಿ ನೋಡಿ. ನಂಗೆ ಎದ್ದಗನೆ ಗ್ಯಾಸ್ ಕಟ್ಟಿ ಒರೆಸ್ಕೋಬೇಕು. ಗ್ಯಾಸ್ ಕಟ್ಟಿ ಕ್ಲೀನ್ ಇರಬೇಕು. ಅಡುಗೆ ಮಾಡೋಕೆ ಹೋದ್ರೆ ಇವಾಗ ಬಾಂಡೆನೂ ತಿಕ್ಕ ಶ್ರಾವಣಿ ಸ್ವಲ್ಪ ಇದ್ದು ಈ ಕಡೆದ್ದು, ಆ ಕಡೆ ನಿನ್ನೆ ತಿಕ್ಕಿದ್ಲು. ಉಸು ಸಟ್ಟು ಮಾಡ್ತೀನಿ. ನೀವು ಬಿರಪ್ಪ ಮುತ್ತಿನ ದರ್ಶನ ಮಾಡ್ಕೊರಿ. ಫೋನ್ಯಾಗ ಕರೆಯಾಗ ಇದು ಚಾರ್ಜೇ ಇಲ್ಲ. ಲೈಟ್ ಎಷ್ಟಕ್ಕೆ ಬರ್ತಾವೆ ಎಷ್ಟಕ್ಕಿಲ್ಲ ನೋಡಬೇಕು ನೋಡಿ. ವಾತಾವರಣ ಹಿಂಗಿದೆ. ರಾತ್ರಿ ಎಲ್ಲ ಮಳೆ ಆಗೈತೆ. ಸಾಬೂನು ಎತ್ತಿಡಮ್ಮ ನಿನ್ನೆ ಅಂತ ಅಂದಿಲ್ಲ. ಎತ್ತಿಡಮ್ಮ ಅಂದಿಲ್ಲ, ಎತ್ತಿ ಇಟ್ಟಿಲ್ಲ. ರಾತ್ರಿ ಬೆಳತಾಗ ಮಳೆ ಬಂದು ಎಣದತ್ತಿಲ್ಲ. ಸಾಬೂನು ಭಾಳ ಹಾಳಾತಿಲ್ಲ. ಮತ್ತು ಅಟ್ಟು ದಪ್ಪ ಇರ್ತೈತೆ. ಇಷ್ಟು ದಪ್ಪ ಇತ್ತು ರೀ, ಅಟ್ಟು ಹೇಳ್ತಾರೆ. ಬರ್ರಿ ನಾನು ನಾಷ್ಟ ಮಾಡಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಮನೆ ಹೆಂಗೆ ಕತ್ಲು ಕಾಣುತ್ತೆ ಲೈಟ್ ಇರ್ಲಿಕ್ಕೆ. ಶ್ರಾವಣಿ ನೆಬ್ಸಲ್ ರೇಟದ ಮುಕ್ಕೊಲ್ಲ ನೋಡ್ರಿ. ಶ್ರಾವಣಿದು ಶ್ರಾವಣಕುಮಾರ್ದು ಜಾಕ್ ಆಗೈತೆ. ಎಣ್ಣೆ ಹಾಕೊಂಡ್ಲ ದೇವ್ರಿ ದೀಪ ಹಚ್ಚಕ್ಕ. ಅದೊಂದು ಬಟ್ಲ ಮಾಡೀನಿ ರೀ. ಅದ್ರ ಹಾಕಿಟ್ಲ ದೇವ್ರಿ ಪಾರಿಗೆ ಹೋದಾಗ ಕ್ಯಾನ ತೊಗೋಬೇಕಾಗತ್ತೆ. ಅದ್ರ ಹಾಕೋರವ ಮತ್ತು ನಿನಗೆ ಅನುಕೂಲ ಅದ. ದೇವ್ರಿ ಪೂಜೆ ಮಾಡಾಕತ್ತಾಳ. ಶ್ರಾವಣದ ಜಾಕ್ ಆಗೈತೆ ನೋಡಿ. ಶ್ರಾವಣಿ ತಲೆ ನೀರು ಹಾಕಿ ನೋಡಿ. ಬಿಸಿನೀರು ಕಾಯಿಸಿದ್ದೆ, ಎಣ್ಣೆ ಹಚ್ಚಿ ನೀರು ಹಾಕಿನಿ. ಇವತ್ತೂ ಪೂಜೆ ಮಾಡಿ ದೇವ್ರಿಗೆ ಹೋಗಿ ಬರ್ತಾಳೆ. ನಾನು ಅಷ್ಟಕ್ಕೆಲ್ಲ ರೆಡಿ ಮಾಡೀನಿ, ನೋಡ್ತಿರ್ಬೇಕು. ಈಗ ಮೆಣಸಿನ್ಕಾಯಿ, ಟಮಾಟೊ, ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ ತೊಗೋಬೇಕ್ರಿ. ಉಪ್ಪಿಟ್ಟು ಮಸ್ತ್ ಆಗುತ್ತೆ ಹಾಕಿ ಮಾಡಿದ್ರೆ. ಹಿಂಗೆ ಒಂದ್ರ ರವೆ ಹುರಿಯಾಕ, ಒಂದ್ರ ಉಪ್ಪಿಟ್ಟು ಮಾಡೋಕೆ ಸಜ್ಜು ಮಾಡಿಟ್ಟಿನಿ. ನನಗೂ ಒಂದು ಬಗುನ್ ಬಿಸಿನೀರು ಕಸ್ಕೋಬೇಕು. ಲೈಟ್ ಮಾತ್ರ ಬಂದಿಲ್ಲ ರೀ. ಟೈಮ್ 9 ಗಂಟೆ ಆಯ್ತು ನೋಡಿ. ಬೆಳಗ್ಗೆ ಹೆಂಗೆ ಬಿದ್ದೈತೆ ನೋಡಿ. ಅవి ಕಳಿಸಿ ತುಂಬೈತೆ. ನಾವು ಪೂಜೆಗೆ ನೀರು ಕುಡಿತ ಬೇರೆ ತೊಗೊಂಡು ತಿಕ್ಕಿದ್ದೆವು. ನಾಷ್ಟ ಮಾಡಿಕೊಟ್ಟು ನಾನು ಜಳಕ ಮಾಡ್ತೀನಿ ರೀ. ಉಪ್ಪಿಟ್ಟಿಗೆ ಟಮಾಟಿ, ಉಳ್ಳಾಗಡ್ಡಿ ಒಂದು ಸ್ವಲ್ಪ ಜಾಸ್ತಿ ಆದ್ರೆ ಟೇಸ್ಟ್ ಅನ್ನೋದು ನೋಡಿ. ಹೆಚ್ಚಿರಬೇಕು ನಾಷ್ಟಕ್ಕೆ. ಆ ಕಡೆ ರವೆ ಹುರಿಯಾಕೆ ಇಟ್ಟೀನಿ ರೀ. ಆ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟೀನಿ. ಹಾಗೆ ಒಗ್ಗರಣೆ ಹಾಕೋತ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಆದ್ರೆ ಚಂದ. ಹೌದಾ, ಬಿಸಿ ಬಿಸಿ ಉಪ್ಪಿಟ್ಟು ಮಸ್ತ್ ನೋಡಿ. ಕಡ್ಲೆಬೇಳೆ, ಉದ್ದಿನಬೇಳೆ ತೊಗೊಂಡಿನಿ. ಸಾಸ್ಮಿ ಒಂದೇ ಹಾಕ್ತೀನಿ ರೀ. ನಾನು ಉಪ್ಪಿಟ್ಟಿಗೆ ಜೀರಿಗೆ ಹಾಕಲ್ಲ. ಬರ್ರಿ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕಿದೆ. ಮಸ್ತ್ ಉಪ್ಪಿಟ್ಟು ರೆಡಿ ಮಾಡಿ ಮಸ್ತ್ ಇರ್ತೀನಿ ನೋಡಿರಿ. ಸಂಜಿನ ಸಾಂಬಾರು ಇತ್ತು, ಸ್ವಲ್ಪ ಕಾಶಿದೆ. ಈಗ ಅಟ್ಟೆ ಸಾಂಬಾರು ಅಂದ್ರೆ ಹಣ್ಣು ಐತೆ, ಅನ್ನದ ಉಣ್ಣಾಕೆ ಬರ್ತೈತೆ. ಶ್ರಾವಣ ನಾಷ್ಟ ಹಾಕಿ ರೆಡಿ ಮಾಡ್ತೀನಿ ಅಪ್ಪ ನೋಡಿ. ಉಪ್ಪಿಟ್ಟು ಮಸ್ತ್ ರೆಡಿ ಆಗೈತೆ. ಟೇಸ್ಟ್ ಸೂಪರಾಗಿರ್ತದೆ ರೀ. ಕಡ್ಲೆಬೇಳೆ, ಉದ್ದಿನಬೇಳೆ, ಸಾಸ್ಮಿ ನೋಡ್ರಿ ಇಲ್ಲೇ. ಬರೀ ಶ್ರಾವಣಿಗೆ ಹಾಕಿ ಶ್ರಾವಣಿ ದೇವ್ರಿಗೆ ಹೇಳ ಆಕಿನೂ ಬಂದಿಂದ ರೆಡಿ ಮಾಡ್ತೀನಿ ರೀ ಇಬ್ರು. ಇವಾಗ ಅರ್ಜೆಂಟ್ ಒಂದು ಬ್ಲೌಸ್ ಕೊಟ್ಟೋದ್ರು. ನಾಳೆ ಮುಂಜಾನೆ ಕೊಡ್ಬೇಕ್ರಿ. ಅದನ್ನು 200 ರೂಪಾಯಿ ಅಂತ ನೋಡಿ. ಅಸ್ತ್ರ ಬ್ಲೌಸು ಅರ್ಜೆಂಟ್ ಆದರೂ ಅಮೌಂಟ್ ಹೆಚ್ಚಿಗೆ ಕೊಡೋಲ್ಲ. ಇಲ್ಲ ನಾನು ಹೊಲ್ತಿದ್ದೆ, ಅರ್ಜೆಂಟ್ ಐತಿ, ನಾವು ಹೊಲ್ಕೊಂಡಾಗಲ್ಲ ಅಂತೇಳಿ ಮೊಬೈಲ್ ಪೀಸ್ ರೀ. ಅಸ್ತ್ರ ನೋಡಿ ಅಂತ ಕೊಟ್ರೆ. ಇದು ಮ್ಯಾಗ ಇದಲ್ಲ ಅಸ್ತ್ರ ಅರಿಬಿ, ಇದು ಲೈನಿಂಗ್ ಅರಿಬಿ. ಈಗ ಇದ್ರ ಅತಿ ಇಟ್ಟು ಹೊಲಿ ಅಂತ್ಯಾರ. ಯಾವುದು ಹೊಲಿತೀನಿ ಯಾವ್ದು ಬಿಡ್ತೀನಿ. ಕರೆಂಟ್ ಒಂದು ಸರಿಯಾಗಿ ಇರೋದಿಲ್ಲ ಬಿಡೋದಿಲ್ಲ ನೋಡ್ರಿ. ನಂದು ಕೂಡ ಜಾಕ್ ಆಯಿತು. ಶ್ರಾವಣಕುಮಾರ ಸ್ಕೂಲಿಗೆ ಹೋದ್ರು. ನಾನು ಕೂಡ ನಾಷ್ಟ ಮಾಡಿದೆ. ಪೂಜೆ ಮಾತ್ರ ಶ್ರಾವಣಿ ಮಾಡಿದ್ಲು. ಬುಧವಾರ ಐತೆ ಅಂತ ಅಕ್ಕಿನೇ ಮಾಡಿ. ನಾಳೆ ಮಾತ್ರ ನಾನೇ ಮಾಡ್ಬೇಕ್ರಿ. ಗುರುವಾರ ಇರ್ತೈತೆ. ಇವಾಗ 150 ರೂಪಾಯಿ ಟೀಚಿಂಗ್ ಮಾಡೋದವು. ಲೈಟ್ ಬಂದಾವ ಜಸ್ಟ್ ಅಂದ್ರೆ 60 ತಾಸು ಆತ ಲೈಟ್ ಬಂದ.
ಅಷ್ಟು ಹೊಲ್ಕೋಬೇಕು. ಹೊಲಿದು ಆಮೇಲೆ ಬಟ್ಟೆ ಬಾಂಡೆ ಮಾಡಬೇಕು. ಈಗ ಹೊಲಿಲಿಕ್ಕಂದು ನೋಡಿರಿ ಹೆಂಗಾಗ್ಬಿಡುತ್ತೆ, ಹೊಲದ್ರಾತ ಬಿಟ್ಟಿದ್ರೆ ಹೊಲಿದಾಗೋದಿಲ್ಲ. ಬಟ್ಟೆ ಬಾಂಡೆ ಮಾಡಿ ಹೊಲಿಯಕ್ಕೆ ಹೋದ್ನಂದ್ರೆ ಕರೆಂಟ್ ಹೋಗಿಬಿಟ್ಟಿರ್ತಾವೆ. ಅದಕ್ಕೆ ಹೊಲಿದು ಇಟ್ಕೇರಿ ಆಮೇಲೆ ಬಟ್ಟೆ ಬಾಂಡೆ ನಮ್ಮ ಕೈಯಾಗಿರುತ್ತೆ ರೀ. ಕರೆಂಟ್ ನಮ್ಮ ಕೈಯೂ ಅಲ್ಲ. ಇವು ಮಳೆಗಾಲದಿರ ಅಲ್ರಿ, ಕರೆಂಟ್ ಸಜ್ಜಾಗಿರಲ್ಲ. ಕರೆಂಟ್ ಇದ್ದಾಗನೇ ಮಾಡ್ಕೋಬೇಕು. ಅರ್ಜೆಂಟ್ ಬ್ಲೌಸ್ ಒಂದು ಹಿಡಿದ್ಬಿಟ್ಟಿನಿ. ಅದು ನೋಡೋಣ ಯಾವಾಗ ಹೊಲಿದಾಗುತ್ತೆ ಮುಂದೆ ವಿಡಿಯೋದಾಗ ಶೇರ್ ಮಾಡಿರ್ತೀನಿ ನೋಡು. ಅದನ್ನು ಕಟ್ ಮಾಡಬೇಕು. ಒಂದು ನೈಟಿ ಹೊಲಿಗೆ ಹಾಕ್ಬೇಕು. ಅರ್ಜೆಂಟ್ ಹಿಡಿಬೇಕು ರೀ. ಅರ್ಜೆಂಟ್ ಹಿಡಿದ್ರೆ ಏನಾಗುತ್ತೆ ನಮ್ಗೆ ಹೊಲಿಲೇಬೇಕಂತೇಳಿ ಪ್ರಿಪೇರ್ ಆಗಿಬಿಡ್ತೀವಿ. ಇಲ್ಲಿಕ್ಕಂದ್ರೆ ಹೊಲದ್ರಾತ ಅಂತ ಹಿಂಗೆ ಬಂದುಬಿಡುತ್ತೆ. ನಾಳೆಗೆ ಎಲ್ಲಿ ಹೋಗಿ ಬರ್ತೀವಿ ಗೊತ್ತಿಲ್ಲ. ನಾವು ಒಂದು ಅರ್ಜೆಂಟ್ 2 ಬ್ಲೌಸ್ ಬಂದವ್ರು ಇವತ್ತು ಅರ್ಜೆಂಟ್. ಇನ್ನೀಗ ಒಂದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟೋದ್ರು. ಅದು ಕೂಡ ಸೀರೆ ದಂಡಿ ಹೊಲಿದು ದಂಡಿಗೆ ಹೊಲಿಗೆ ಹಾಕಿ ಬ್ಲೌಸ್ ಸ್ಟಿಚ್ ಮಾಡ್ಕೊಡೋ ಅಂದ್ರೆ ಅದೊಂದು 300 ರೂಪಾಯಿ ಆಗುತ್ತೆ. ಇದೊಂದು 200 ರೂಪಾಯಿ ಆಗುತ್ತೆ. ಹೊಲಿದ್ರೆ ಕೈ ಕೆಸರಾದರೆ ಬಾಯಿ ಮುಸಿರು ನೋಡಿ. ಕಷ್ಟಪಟ್ಟರೆ ಸುಖ ಸಿಗೋದು. ನಾವು ಕಷ್ಟಪಟ್ಟು 1 ರೂಪಾಯಿ ದುಡೀಲಿ, ಅದು ನಮ್ಗೆ ತೃಪ್ತಿ ಆಗುತ್ತೆ, ನೆಮ್ಮದಿ ಇರುತ್ತೆ ಸ್ನೇಹಿತರೆ. ಅದಕ್ಕೆ ಕೇಳೋದು, ನಾವು ಕಷ್ಟಪಡೋವಂಥ ದುಡ್ಡು ನಾವು ಎಷ್ಟು ಲೆಕ್ಕ ಹಾಕಿ ಖರ್ಚು ಮಾಡಿದ್ರೂ ಕಮ್ಮಿನೇ ಅಂತಾರಲ್ಲ, ಸುಳ್ಳಲ್ಲ ನೋಡಿ ಹಿರಿಯರು. ಮಕ್ಕಳು ಸ್ಕೂಲಿಗೆ ಹೋದ್ರೆ ಮನಿ ಎಲ್ಲ ಬನ ಅಂತೈತೆ. ನನಗೆ ಕೂಡ ಬರೀ ಇವಾಗ ಟಿಚ್ ಮಾಡಿ ಮಸ್ತ್ ಸಿಗ್ತೀವಿ ನೋಡಿ. ಅವು 4 ನೈಟಿ ಹೊಲಿದೆ, ಅಷ್ಟು ಡ್ರೆಸ್ ಹಿಡಿದೆ, 150 ರೂಪಾಯಿ ಟಿಚ್ ಮಾಡಿದೆ. ಕರೆಂಟ್ ಜಸ್ಟ್ ಹೋದು ನೋಡಿ. 1 ಗಂಟೆ ಆಗಿ ಬಂದೈತೆ. ಇನ್ನು ವೀಡಿಯೋ ಅಪ್ಲೋಡ್ ಮಾಡಬೇಕು, ಬಟ್ಟೆ ಬಾಂಡೆ ಮಾಡಬೇಕು. ಶ್ರವಣಕುಮಾರ್ ನಾಷ್ಟ ಮಾಡಿಸಿ ಅವ್ರು 10 ಗಂಟೆಗೆ ಸ್ಕೂಲಿಗೆ ಕಳಿಸಿ ನಾನು ಜಾಕ ಮಾಡಿ ನಾಷ್ಟ ಮಾಡಿದೆ. ನಾಷ್ಟ ಮಾಡಿ ಬಾಂಡೆ ಹೊರಹಾಕಿಟ್ಟು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ನೀರು ಕಾಸ್ಕೊಂಡು ಗುಂಡಿಗೆ ಬೊಗ್ನಿ ಅದೈತೆ ನೋಡಿ. ಈಗ ತಣ್ಣಗೈತಲ್ಲ, ಹಿಂಗಾಗಿ ಗ್ಯಾಸಿನ ಮ್ಯಾಗ ಅಷ್ಟು ನೀರು ಕಾಸ್ಕೊಂಡಿವಿ. ಅದನ್ನೊಂದು ತಿಕ್ಕಾಗಿ ತೊಗೋಬೇಕಂದೆ. ಎಲ್ಲ ಅಡುಗೆ ಮನೆ ಕ್ಲೀನಾಗೈತೆ. ಕರೆಂಟ್ ಬರೋಣ ಅಷ್ಟು ಹೊಲಿಗೆ ಹಾಕಿದ್ದೀನಿ ರೀ. ಕರೆಂಟ್ ಒಂದು 2 ಟೈಮ್ ಕೆರಲ್ಲ. ಸಂಜೆ ಮುಂದೆ ಅಮೌಂಟ್ ಕೊಟ್ಟು ಹೋಯ್ತಂತ ಯಾರವರು. ಹಿಂಗಾಗಿ ಹೊಲಿಗೆ ಹಾಕೋತ ಕುಂತು ಇನ್ನೊಂದು ಬ್ಲೌಸ್ ಕಟ್ ಮಾಡಿ ರೆಡಿ ಆಗ್ಬೇಕು. ನಾಳೆ ಮುಂಜಾನೆ ಕೊಡಬೇಕು. ಇವಾಗ ಕರೆಂಟ್ ಹೋಗ್ಯಾವು. ಬಟ್ಟೆ ಬಾಂಡೆ ಮಾಡ್ಕೊತೀನಿ. ಇವಾಗ ಮಳೆಗಾಲ ದಿನ ನೋಡಿ. ಹಿಂಗಾಗಿ ಕರೆಂಟು ಕರೆಕ್ಟಾಗಿರಲ್ಲ. ಬಿಸಿಲು ನೋಡಿ ನೆರಳು ಬರ್ತೈತೆ ರೀ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೆರಳು ಬರ್ತೈತೆ. ಈ ಬಾಂಡೆ ನಾಷ್ಟ ಮಾಡಿದ್ದು ಮತ್ತು ಮಧ್ಯಾಹ್ನಕ್ಕೆ ನೋಡ್ಬೇಕು ರೀ. ಅವ್ರಿಗೆ ಅನ್ನ ಸಾಂಬಾರ ಮಾಡಬೇಕು. ನೋಡೋಣ್ರಿ ಅವ್ರನ್ನ 2 ಗಂಟೆಗೆ ಬರ್ತಾರೆ. ಬಟ್ಟೆ ಬಾಂಡೆ ಮಾಡ್ಕೊಂಡು ಕೇರಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತು ನೋಡಿ. ಕರೆಂಟ್ ಹೋದು ಹೊಲದನ್ನೆಲ್ಲ ಸಾಕ್ಬಿಡ್ರಿ. ಅವಿಷ್ಟು ಕಡೆಯಾಕೆ ಮಾಡಿದೆ. ಮೆಷಿನಾಗೆ ದೊಲಿಬೇಕಂತಂದೆ. ಮೆಷಿನಾಗ ಕರೆಂಟ್ ಇಲ್ಲಾರ್ಕ ಹಿಂಗಾಗಿ ಇದು ಮಾಡಿದೆ. ತೆಟ್ಟಿಗೆಲ್ಲ ಬಟ್ಟೆ ಬಾಂಡೆ ಎಲ್ಲ ಆತಿತ್ತು. ಹಿಂಗಾಗಿ ಅದು ಹೊಲ್ಕೊತ ಕುಂತೇನೆ. ಅಷ್ಟು ಮಡಿಚಿಟ್ಟೆ. 150 ರೂಪಾಯಿ ಟಿಚ್ ಮಾಡಿದೆ. ನನ್ನ ಬ್ಲೌಸ್ 150, 300 ರೂಪಾಯಿ ಹೊಲ್ದಂಗೆ ಆಗುತ್ತೆ ನೋಡಿರಿ. ಬ್ಲೌಸ್ ಕಟ್ ಮಾಡ್ಬೇಕಂದ್ಯಾ ನಾನು. ಕಟ್ ಮಾಡಿರಿ ಬ್ಲೌಸ್ ಕಟ್ ಮಾಡಿದೆ. ಅವಾಗ ಹೋದ್ರೆ ಒಗಿತಿದ್ದೆ. ಒಂದು ಕಿತಾಪತಿ ಏನಾರು ಮಾಡ್ಕೊತ ಕುಂತು ಬಿಡ್ತೀನಿ. ಯಾವ್ದಾರ ಮಾಡಕ್ಕೆ ಹೋಗ್ತೀನಿ, ಏನಾರ ಆಗುತ್ತೆ ನೋಡಿ. ಯಾವುದೂ ಕೆಲಸ ಇಲ್ಲ. ಅದೇ 150 ರೂಪಾಯಿ ಹೊಲಿದೆ ಕರೆಂಟ್ ಇದ್ದಾಗನೇ. ಇವಾಗ ಕರೆಂಟ್ ಹೋಗ್ಯಾವು. ಟೈಮ್ ನೋಡ್ತಿರ್ಬೇಕು 3:30 ಆಗೈತೆ. ಕಾಜು ಮಸಾಲ ಮಾಡಿದ್ರಾತು. ಹೊಟ್ಟೆ ತಿಂದೇ ಇಲ್ಲ ಸ್ನೇಹಿತರೆ. ಕಾಜು ಮಸಾಲ ತಂದು ರೊಟ್ಟಿ ಅದರ ಎಲ್ಲ ಓಕೆ. ಕಾಜು ಮಸಾಲ ಮಾಡೋದೆಲ್ಲ ನೋಡಿದೆ. ಅದು ಲಾಸ್ಟಿಗೆ ಬೆಳ್ಳಗೆ ಏನೋ ಹಾಕ್ತಾರೋ, ಒಂದು ಏನೋ ಎದ್ರದ್ದು ಹಾಕ್ತಾರೋ ಗೊತ್ತಿಲ್ಲ. ಅದು ಅದಕ್ಕೆ ಹೆಂಗೆ ಮಾಡೋದು ಏನಂತ ಬಿಟ್ಟುಬಿಟ್ಟೆ. ಮತ್ತು ತಂದು ರೊಟ್ಟಿ ಮಾಡೋದು ನೋಡಿದೆ. ಅದು ಕೂಡ ನನಗೆ ಯಾಕೋ ಸಜ್ಜ ಅನ್ನಿಸ್ಲಿಲ್ಲ. ಏನು ನೋಡಿ, ಒಮ್ಮೆಗೆ ತಿಂದಿಲ್ಲ. ನಾನು ಹುಟ್ಟಿದ ಮಗಳು ತಂದು ರೊಟ್ಟಿ ತಿಂದಿಲ್ಲ, ಕಾಜು ಮಸಾಲೆ ತಿಂದಿಲ್ಲ, ಪಿಜ್ಜಾ ತಿಂದಿಲ್ಲ, ಬರ್ಗರ್ ತಿಂದಿಲ್ಲ ಅಂತ ಏನೋ ಹೊರಗಿಂದ ಐಟಮ್ಸ್ ನಮ್ಗೆ ಭಾಳ ಗೊತ್ತಿಲ್ಲ ರೀ. ತಾನ ಮಳೆ ಬಂತು ನೋಡಿ. ಮಳೆ ಬಂತು. ಬಟ್ಟೆ ಹೋಗಿ ಬಾಂಡೆ ತಿಕ್ಕಿದೆ. ಬಟ್ಟೆ ತೊಳೆದು ಹಾಕ್ಬೇಕಂತೇಳಿ ಸೋಪಿನ ಪಡೆಗೆ ಎದ್ದಿದೆ. ಮಳೆ ಬರೋಣ ಬಿಟ್ಟುಬಿಟ್ಟೆ. ಫೋನ್ ನೋಡ್ಕೊತ ಕುಂತೆ. ನೋಡೋಣ್ರಿ, ಟ್ರೈ ಮಾಡಬೇಕು. ಹೆಂಗೆ ಆದಂಗಾಲಿ ಮನ್ಯಾಗ ಮಾಡಿ ತಿನ್ನಬೇಕು. ಈಗ ಹೊರಗೆ ಹೋದ್ರೆ ಸಾವಿರಾರು ಗಟ್ಟಲೆ ಅಮೌಂಟ್ ಇರ್ತೀರಿ. ತಂದು ರೊಟ್ಟಿಗೆ ಕಾಜು ಮಸಾಲಕ್ಕೆ. ಈ 3 ಜನ ಅಂದರೂ ಮತ್ತು ಬರ್ತಲ್ರಿ. ಹೊರಗಿಂದ ಏನು ಸುಡುಗಾಡು ಹಾಕಿ ಮಾಡಿರ್ತಾವೆ. ಮನ್ಯಾಗನೇ ಸ್ವಲ್ಪ ಏನೋ ಕಮ್ಮಿ, ಒಂದು ಐಟಮ್ಸ್ ಕಮ್ಮಿ ಆದರೂ ಟೇಸ್ಟಿಯಾಗಿ ಚಲೋ ಆಗಿರುತ್ತಂತ ಮಾಡ್ಬೇಕಂತ ಮಾಡಿ ನೋಡೋಣ್ರಿ. ಮಾಡಿದಾರೆ ಮಾಡ್ತೀನಿ. ಅದ್ರಾಗ ಆ್ಯಕ್ಚುಲಿ ಮೈದಾ ಹಿಟ್ಟು ಭಾಳ ತಿನ್ನಲ್ರಿ ನಾನು. ಮೈದಾ ಹಿಟ್ಟಿದ್ದು ನಾ ಪೂರಿ ಮಾಡಿದ್ರೆ ಗೋಧಿ ಹಿಟ್ಟಿದ್ದು ಮಾಡ್ತೀನಿ. ಅನಿವಾರ್ಯ ಟೈಮಲ್ಲ ತಂದು ರೊಟ್ಟಿ ತಿನ್ಬೇಕಂದ್ರೆ ಮೈದಾ ಹಿಟ್ಟಿನ ತಿನ್ನಲೇಬೇಕು. ಕರಿ ಎಳ್ಳು ನೀಲ್ ಅದಕ್ಕೆ. ನೋಡೋಣ್ರಿ ಮಾಡಿದಾರ ಖಂಡಿತ ಶೇರ್ ಮಾಡ್ತೀನಿ. ಮಾಡ್ಬೇಕಂತ ಇಷ್ಟು ಥರ ರೆಸಿಪಿ ಎಲ್ಲ ನೋಡ್ಕೊಂಡಿ ನಾನು. ಕಾಜು ಮಸಾಲದು ತಂದು ರೊಟ್ಟಿದು ನೋಡೋಣ ಹೆಂಗೆ ಆಗುತ್ತೆ. ಬಟ್ಟೆ ಓದಾಕಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಬ್ಲೌಸ್ ಕಟ್ ಮಾಡಿಲ್ಲ ನೋಡಿರಿ. ಟೈಮ್ 6 ಗಂಟೆ ಆದರೂ ಇನ್ನೂ ಕರೆಂಟ್ ಬರಲಿಲ್ಲ. ನಾನು ಬಟ್ಟೆ ಒಗೆದಾಕಿ ಮ್ಯಾಗ ಹೋಗೋದಂತೀರಿ ಬಟ್ಟೆ ಒಣಗಿ ಅವು. ಈ ಕಡೆ ಒಂದು ಬ್ಲೌಸ್ ಕಟ್ ಮಾಡಿದೆ. ಕಾಜು ಮಸಾಲ ಮಾಡ್ಬೇಕಂದ್ನಲ್ರಿ. ಕೈ ಬ್ಯಾನ್ ಆತೇನು
ಸೂಕ್ಷ್ಮಿ ಕಲಿಬೇಕು ಶ್ರವಣಕ್ಕ. ಅದು ಸೈಕಲ್ ಎತ್ತಿ ತಗೋದ ನೀನು ಸಾಲಾಗ ಯಪ್ಪಾಕಿ ಹೌದಿಲ್ಲವ ಶ್ರಾವ್ ನೋಡಿ. ಸೂಕ್ಷ್ಮಿ ಕಲಿಬೇಕು ಎಕ್ಕ ಅಂತ ಹೇಳ್ತಾನ. ಇದು ಜಂಪರ್ ಫುಲ್ ಮುದ್ದಿ ಫೈನಲಾಗಿ ಕಟ್ ಮಾಡೀನಿ. ಅದಕ್ಕೆ ಇಂಥ ಬ್ಲೌಸ್ ಇದ್ದಾಗ ಇಸ್ತ್ರಿ ಬೇಕಂತಾರಲ್ಲ ಸುಳ್ಳಲ್ಲಿ ನೋಡಿ. ಇದೊಂದು ರೆಡಿ ಮಾಡಬೇಕು. ಕರೆಂಟ್ ಬರ್ತಾವೆ ಮಾಡ್ತಾನೆ ನೋಡಬೇಕು. ಇವಾಗ ಕಟ್ ಮಾಡಿದ ಅರ್ಬಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಇದೆ ಅದು ಮುದ್ದಿಗ. ಇಸ್ತ್ರಿ ತೀಬಿಟ್ರೆ ನೀಟ್ಕೊಂಡಿರುತ್ತಾ. ಇಸ್ತ್ರಿ ಒಂದಿಲ್ಲ ಅಲ್ರಿ, ಎಲ್ಲ ಅನುಕೂಲ ಆಗ್ಬೇಕಂದ್ರೆ ಕಷ್ಟ ಐತೆ ನೋಡಿ. ವಾತಾವರಣ ಹೆಂಗೈತೆ. ಯಾವಾಗೋ ಒಂದ್ಸಲ ನಾನು ಕಾಜು ತಂದಿದ್ದೆ. ಕಾಜು ಎಲ್ಲ ತಿಂದು ಫ್ರಿಜ್ ಇಟ್ಟಿನಿ ಡಬ್ಬದಾಗ. ತಿಂದು ಎಲ್ಲ ಕಲೆ ಮಾಡ್ರೆ ಒಂದಿಷ್ಟು ಬಾದಾಮಿ ಒಂದಿಷ್ಟು ಹುಷಾರು ತೋರಿಸ್ತೀನಿ ರೀ ನಿಮ್ಗೆ ನೋಡಿ. ಕಳೆ ಬೆಕ್ಕೊಳೆ ಹೆಂಗೆ ನೋಡ್ಬೇಕತ್ತ ನೋಡಿರಿ. ಬಾದಾಮಿ ತೋರಿಸ್ತೀನಿ ನಾನು. ಲೈಟ್ ಇಲ್ಲಾರ ಕೈಯಿಂದ ಕಾ ತಕ್ಕೊಂಡು ನೋಡಿ. ಈಗೇನು ತೋರಿಸ್ತಾ ಇಲ್ಲೇ ನಾನು ತೋರಿಸ್ತೀನಿ ಅಂತ ವಿಡಿಯೋದ ಮಾಡ್ಕೋತ ಬಂದೆ ಹುಡುಗ ನೋಡಿ. ಆ ಡಬ್ಬಿ ಅವರೇ ಕೂನ ಹಿಡ್ದ, ನಾ ಡಬ್ಬಿ ಕೂನ ಹಿಡ್ದಿಲ್ಲ. ತೋರಿಸು. ಫ್ರಿಜ್ ಕದ ಹಾಕವ ನೋಡಿ. ಈಗ ನೋಡ್ರಿ ನಾನು ಏನು ಮಾಡಿದೆ ಕದ ತೆರಿಯಮ್ಮ. ನಾನು ಇಂಥ ಡಬ್ಬೆ ಹಾಕಿಟ್ರೆ ಕಣ್ಣಿಗೆ ಕಾಣ್ತಾವು ತಿಂತಾರಂತೇಳಿ ಆ ಡಬ್ಬೆ ಹಾಕಿಟ್ರು ಬಿಟ್ಟು ನೋಡ್ರಿ. ಇಂಥ ಡಬ್ಬೆ ಹಾಕಿಟ್ರೆ ತಿಂತಾರಿನ್ನ ಕಾಲೇ ಮಾಡ್ತಾರೆ. ಯಾವಾಗಾರ ಪಾಯಸ ಅದು ಮಾಡ್ರಿ ಅಂತೇಳಿ ಅವು ನಮ್ಮ ಸಬ್ಸ್ಕ್ರೈಬರ್ ಕೊಡ್ಸಿದ್ರು ಡಬ್ಬಿಗಳು. ಈಗ ಈ ಡಬ್ಬೆ ನಾನು ಮದುವೆಯಾಗ ಕೊಟ್ಟು ಡಬ್ಬಿಗಳ ಹಾಕಿಟ್ಟಿನಿ. ಆಟ ಆದರೂ ಕಾಲೇ ಮಾಡಿ. ಶ್ರಾವಣ ಹೆಂಗೆ ಡಬ್ಬಿ ತೆಗೆದು ತೋರ್ಸಿದ್ ತಿಂದಿರಿಲ್ಲ? ಯಾವಾಗ ಎಲ್ಲ ಕಾಲೆ ಅದ್ರಾಗ ಹಾಕಿದೆ ಅಡ್ಡು. ಇವು ಬಾದಾಮಿ ಗೋಡಂಬಿ ಬೆಳ್ಳಗಿರ್ತಲ್ಲ ಅವು ಎಲ್ಲ ಔಷಧಿ ತಿಂದು ಕಾಲೆ ಮಾಡಿರಿ. ತಲೆಗೆ ಕೊಬ್ಬರಿ ನೆಚ್ಚಿ ನೀರು ಹಾಕಿನಿ. ಶ್ರಾವಣಿ ಮಾರಿ ಹೆಂಗೆ ಕಣ್ಣಾಕತ್ತೈತೆ ನೋಡಿ. ಎಣ್ಣೆ ತಪ್ಪ ಎಣ್ಣೆ ಭಾಳ ಆಗೈತ್ರಿ. ಏನರ ಅನ್ರಿ ನೀನೇ ಹಚ್ಚಿಯಲ್ಲ ಮಮ್ಮಿ ಅಂತಾಳ. ಹಚ್ಚೂರಾಗೆ ಭಾಳ ಆಯ್ತು. ನಾಳೆ ತೊಳಿತೀನಿ ರೀ. ಇವತ್ತು ಹಚ್ಚಿ ಬಿಸಿನೀರು ಹಾಕಿ ನೋಡ್ತಿರ್ಬೇಕು. ಸಿಕ್ಕಾಪಟ್ಟೆ ಎಣ್ಣೆ ಹಚ್ಬೇಕ್ರಿ. ಈಗ ಮಕ್ಳಿಗೆ ಇಷ್ಟ ಆಗಲ್ಲ ಕರೆ. ಆದ್ರೆ ಸರ್ ಏನಿಲ್ಲ ಎಟ್ಟು ಎಣ್ಣೆ ಹಚ್ಕೊಂಡು ಯಾವ ಮನೆ ಬಿಟ್ಟಿಲ್ಲ ಅಂದ್ರೂ ಅವ್ರು ಯಾಕ ಹಾಗೆ ಅಂದ್ರು ನಾಳೆ ತೊಳ್ಕೊರೋ ಎಣ್ಣೆ ಭಾಳ ಆಗೈತಿ. ಗಾಡಿ ಅವು ನಿನ್ನೆ ತೊಗೊಂಬಂದೀವ್ರಿ. ಆಡದೊಡೆ ಗಾಳೆ ಕುರ್ಕುರೆಗೆ ಹತ್ತೇವ್ರಿ ಅವು ಕೂಡ. ಬರೀ ಮತ್ತು ಏನು ಮಾಡ್ಬೇಕು ಅಡುಗೆ ನೋಡ್ತೀನಿ. ಏನು ರೇಟ್ ಸಜ್ಜು ಮಾಡ್ತೀನಿ. ಪಲ್ಯ ರೊಟ್ಟಿ ಮಾಡಿಬಿಡ್ತೀನಿ ರೀ. ಸುಮ್ಮನೆ ಏನಾರ ಮಾಡ್ಬೇಕಂದ್ರೆ ಅವೆಲ್ಲ ಐಟಮ್ಸ್ ಇದ್ರೆ ಚಲೋ ಆಗ್ತಾವೆ ರೀ. ಐಟಮ್ಸ್ ಇದಾರ ಮಾಡಕ್ಕೆ ಹೋದ್ವಿ ಅಂದ್ರೆ ಅವೆಲ್ಲ ಸಜ್ಜಾಗಲ್ಲ. ಎಲ್ಲಕ್ಕೂ ಬೇಕಲ್ರಿ ಹಿಂದೆ ಇಲಾಜ್ ಇರ್ಬೇಕು ರೀ. ಇಲಾಜ್ ನೋಡಿರಿ. ಕರೆಂಟ್ ಮಾತ್ರ ಬರಲಿಲ್ಲ. ಹಂಗ ಕಸ ಗುಡಿಸಿ ಬಂದೆ. ಕಡ್ಸಲ್ಲೇ ಮಾತ್ರ ಅದೆಲ್ಲ ಕಟ್ ಮಾಡಿ ಅಲ್ಲೇ ಐತೆ. ಅಡುಗೆ ಮನೆ ಆಗ ಕಸ ಗುಡ್ಸೀನಿ. ಇವು ದೊಡ್ಡ ಮೆಣಸಿನ್ಕಾಯಿ ತೆಗಿದಾರ. ಮತ್ತು ಏನು ಮಾಡಬೇಕು ಅನ್ನೋದಾಗನೇ ಶ್ರಾವಣಿ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಮಾಡಿದ್ರೆ ಮಮ್ಮಿ ಅಂದು. ಅದಕ್ಕೆ ಈಗ ಇದು ಬರ್ತಾ ಬೆಳಕಿತ್ತಲ್ಲ. ಈಗ ಬೆಳಕಿನ ಬೀಜ ತೆಗಿಬೇಕು. ಊರು ಉಂಟಾವಲ್ಲ ಭಾಳ ಖಾರ ಆಗುತ್ತೆ ರೀ. ಜವಾರಿ ಮೆಣಸಿನ್ಕಾಯಿ ದೊಡ್ಡ ಮೆಣಸಿನ್ಕಾಯಿ ಇದೆಲ್ಲ ಬಗುನ ತೊಳ್ಕೊಂಡ್ಕೇಳಿ ಹಿಂಗೆ ತೇಳ್ಕತ್ತೀನಿ. ಕೈ ಖಾರ ಭಾಳ ಐತೆ. ಸುಮಾರು ಖಾರ ಸರಿಯ ಸುದ್ಲಕ್ಕ ತೆಗೆದು ದೊಣ್ಣಗಾಯಿ ಮಾಡಬೇಕು. ಆ್ಯಕ್ಚುಲಿ ಇವನ್ನ ಖಾರ ದೊಡ್ಡ ನೋಡಿರಿ. ಬಿಸಿ ರೊಟ್ಟಿ ಮಾಡಾಕತ್ತೀನಿ. ಫೈನಲಾಗಿ ಏನು ಕರೆಂಟ್ ಬರಲಿಲ್ಲ ನೋಡಿ. ಕಡೆ ರೊಟ್ಟಿ ಕಾಣ್ತಿರ್ಬೇಕು. ಇನ್ನು ಮಾಡಾಕತ್ತೀನಿ ರೀ. ಈಗ ಒಂದು ಚಿನ್ನ ರೊಟ್ಟಿ ಮಾಡೀನಿ. ಹಿಟ್ಟು ನಾದಿ ನೋಡಿ ಇಲ್ಲಿ ಕಾಣ್ತಿರ್ಬೇಕು. ಈ ಕಡೆ ದೊಡ್ಡ ಮೆಣಸಿನ್ಕಾಯಿ ಪಲ್ಯನ ರೆಡಿ ಆಗೈತೆ. ಗ್ಯಾಸ್ ಸಣ್ಣ ಇಡ್ತೀನಿ ಇವ. ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಶೇಂಗಾ ಪುಡಿ ಹಚ್ಚಿ ಮಣ್ಣಿ ಮಸ್ತ್ ಆಗತ್ತೆ ರೀ. ಬಿಸಿ ರೊಟ್ಟಿ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಹುರಿದು ಶೇಂಗಾ ಪುಡಿ ಹಚ್ಚಿ ನೋಡಿ 10 ಕಾಯಿ ಮಾಡಿ ಇಟ್ಟಾಗೈತ್ರಿ. ಸಾಕು. ಅನ್ನ ಮಾಡ ಇಲ್ಲ ಬಿಸಿ ರೊಟ್ಟಿ ದೊಡ್ಡ ಮೆಣಸು ಕಾಂಬಿನೇಷನ್ ಸೂಪರ್ ನೋಡಿ. ಬರ್ರಿ ರೊಟ್ಟಿ ಬಡಿತೀನಿ. ಅವನು ದೇವ್ರ ಮಾಡಿ ದೀಪ ಹಚ್ಚಾರಿ. ದೇವ್ರಿಗೆ ಹೋಗ ಅಂತೇಳಿ ಬಡ ಮುಂಜಾನೆ ನಾಷ್ಟ ಮ್ಯಾಗ ಬಿಟ್ಟಿದ್ದು. ಮಧ್ಯಾಹ್ನ ಏನು ಮಾಡಿಲ್ಲ. ಇನ್ನು ಕುಂತಾವು ಮಾಡೋಕ್ಕೆಲ್ಲ ಸ್ವಲ್ಪ ಜಲ್ದಿ ಮಾಡಿಬಿಟ್ಟಾದ್ರೆ ಮಕ್ಕಳು ಅಂತ ನಾವು ಅಂತೀವಿ. ಅವು ಜಲ್ದಿ ಹೊಟ್ಟೆ ಅಂತಾವೆ. ಕರೆಂಟ್ ಮಾತ್ರ ಫೈನೆಲ್ಲ ಬಂದೇ ನೋಡ್ರಿ. ಒಂದು ಮುಂಜಾನೆ ರಾತ್ರಿ ಹೊಲಕ್ಕೆ ಬಿಟ್ಟೈತಿ. ಹೊಳೆ ಕರೆಂಟ್ ಅಂತ ಮಾಡ್ಕೊಂಡು ಬಂದಿ ನೋಡ್ರಿ. ರೊಟ್ಟಿ ಮಾಡೋದು ನೋಡೋದು ಒಂಥರ ಖುಷಿ ಅಂತೀವಿ. ನನಗೆ ತೀಡಿ ರೊಟ್ಟಿ ಹೋಗಲ್ರಿ. ತೀಡಿದು ಬಡದ್ರ ರೊಟ್ಟಿ ಒಂಥರ ಮಜಾ ನೋಡಿ ಉಣ್ಣಕ್ಕೆ. ಸರಿ ಅಪ್ಪಾಜಿ ಗ್ಯಾಸಿನ ಸರಿಯಾಗಿ ಬರಬಾರ್ದು ಶ್ರವಣ. ಹಾಕ್ಕೊಡ್ತೀನಿ. ಊಟ ಹಾಕ್ಕೊಡು ಅನ್ನಲ್ರಿ. ಹಿಂಗಾಗಿ ಒಂದು ಮೆತ್ತ ರೊಟ್ಟಿ ಬಡಬಿಡ್ತೀನಿ. ಮೆತ್ತ ಉಣ್ತಾನ. ನೋಡಿ ನಾನ್ನೂರಾಗನೇ ನನ್ನ ಮಗ
ಉಣ್ತೀನಿ ಮಮ್ಮಿ ಅಂತ ಕೇಳಾಕತ್ತ. ಮತ್ತೆಲ್ಲ ಉಪ್ಪಿಟ್ಟು ತಿಂದಾರಿ, ನಾ ಸ್ವಲ್ಪ ಉಪ್ಪಿಟ್ಟು ಜಾಸ್ತಿ ಆಯ್ತು ಮಾಡ್ರಾಗ. ಮತ್ತು ಅದನ್ನ ಯಾಕೆ ಕೆಡ್ಸೋದು, ಮಧ್ಯಾಹ್ನ ಅಲ್ಲೇ ತಿನ್ಕೊಂಡ್ರು. ನಾ ಮತ್ತೆ ಉಂಡಿಲ್ರಿ, ನಮ್ಮ ಮುಂಜಾನೆ ಉಂಡಾಕಿ. ನೋಡಿರಿ ಶ್ರವಣ್ ಕುಮಾರ್ ಗಂಗಾ ತೊಂಬ ಅಂತೀನಿ. ಶ್ರವಣ ತಂದೆ ಗಂಗಾ ತೊಂಬ ಬಿಸಿ ರೊಟ್ಟಿ ಬೇಯ್ತಿದ್ದು ಹಾಕಿ ಪಲ್ಯ ರೊಟ್ಟಿ. ನಾವು ಹೊತ್ತು ಮನೆ ಕೊಟ್ಟಿದ್ರಿ, ದೇವ್ರ ಮುಂದೆ ದೀಪ ಹಚ್ಚಾಳ. ಕ್ಲಿಯರ್ ಹೊರಗೆ ಹೊತ್ತು ಮುನ್ನ ಉಣ್ಬಾರ್ದು, ಸಂಜೆ ಹೇಳಿದಾಗ ಅಂತಾರೆ ಹಿರಿಯರು ಗೊತ್ತಿಲ್ಲ. ಇವಾಗ ಮಾಡಿ ಎಲ್ಲ ದೇವ್ರ ಮುಂದೆ ದೀಪ ಹಚ್ಚಾಳ, ಎಲ್ಲ ಇದು ಮಾಡ್ಯಾಳ. ಈಗ ಹಾಕಿ ಕೊಡ್ತೀನಿ. ಇನ್ನೂ ಹೊತ್ತಿಗೆ ಬಿಸಿ ರೊಟ್ಟಿ ಮಾಡ್ಕೊಂಬತ್ತು ನೋಡಿ. ಮತ್ತು ಆಮೇಲೆ ರೊಟ್ಟಿ ಹಿಡಿಯಕ್ಕೆ ನೋಡಿ. ನೀವು ನಾ ಲೇಟಾಗಿ ಉಂತೀವಲ್ರಿ, ತಳ್ಳ ಬಿಡ್ತೀನಿ ಹಾಕ್ರಾಗ. ಹೆಂಗ್ರಿ ಸಿಸ್ಟರ್ ರೊಟ್ಟಿ ಮಾಡೋದು ಹೆಂಗೆ ಮಾಡ್ತೀರಿ ಅಂತಿರ್ತೀರಿ ನೀವು. ಅವು ನೋಡಿ ನನ್ನ ಬಡ್ಯಾಗ ಕೂಡ ಬಿದ್ದುಬಿಟ್ಟೈತಿ ರೊಟ್ಟಿ ಮಾಡಿದೆಲ್ಲ. ನೋಡಿರಿ ಮಸ್ತಾಗ ಬಿಸಿ ರೊಟ್ಟಿ ಮೆಣಸಿನ್ಕಾಯಿ ಪಲ್ಯ ಶ್ರವಣ ಉಣ್ಣಾಕ ಕೊಡ್ತೀನಿ. ರೊಟ್ಟಿ ಮಾಡೋದೈತಿ ಅಲ್ಲಿ ನೋಡಿ, ನಾನು ಮಾಡೋದೈತಿ. ಈಗ ತಗೋ ಚಕ್ರ ಮುಖ ಹಾಕೋ, ಸುಡ್ತೈತೀನಿ ಸರಿ. ರೊಟ್ಟಿ ಮಾಡಿ ಮಸ್ತ್ ಸಿಗ್ತೀನಿ ನೋಡಿರಿ. ಫೈನಲ್ ಆಗಿ ಕರೆಂಟ್ ಬಂದು 8 ಗಂಟೆಗೆ ಬಂದು ರೀ. ಟೈಮ್ 9 ಗಂಟೆ ಹಾಕಿ ಬಂದಿರಬೇಕು. ನಾನು ನೈಟಿ ವೀಡಿಯೋ ಮಾಡಿದ್ರಂತೆ ಮಾಡಾಕತ್ತಿದ್ದೆ. ಅದು ಅಲ್ಲೇ ಅರ್ಧ ಕಡೆ ನಿಂದ್ರಿಸಿ ಮತ್ತು ಲೈಫ್ ಸ್ಟೈಲಿಗೆ ವೀಡಿಯೋ ಮಾಡ್ಕೊಳಕತ್ತಿ ನೋಡಿ. ಎಲ್ಲನೂ ಮಾಡ್ಕೋಬೇಕ್ರಿ. ಆಗ ರೀ ಗ್ಯಾಸಿನ ಕಟ್ಟಿ ರೊಟ್ಟಿ ಮಾಡಿ ಒರೆಸಿ ಊಟ ಮಾಡಿ ಮುಸ್ರಿ ಎತ್ತಿಟ್ಟು ಪಲ್ಯ ಅಲ್ಲಿಗೆ ಮಸ್ತಾಗಿತ್ತು ರೀ. ಪಲ್ಯ ಮಾತ್ರ ಟೇಸ್ಟ್ ಮಾತ್ರ. ಶ್ರವಣ ಮುಕ್ಕೊಂದನ ಒಳಗೆ ಆಸೆ ಅಂತೀನಿ ರೀ. ಈಕಿಗೊಂದು ಒಳಗೆ ಕಾವಿನ ಗುಳೆ ಐತಿಲ್ಲ, ರಗತ್ ಬರಾಕತ್ತಿದ್ರೆ ಆಗ್ತೈತೆ. ಅದೊಂದು ಟೆನ್ಷನ್ ಮಾಡ್ಕೊಂಡು ನಮ್ಮ ಶ್ರವಣ್ ಕುಮಾರ್ ಮುದ್ದು ಮುಕ್ಕೊಂದೈತೆ ನೋಡಿ. ಇವಾಗ ಇಲ್ಲೇ ಆಸೆ ಅಂತೇಳ್ರಿ. ಆದರೆ ಮಳೆ ಬಂತಂದ್ರೆ ಮ್ಯಾಕ ತಳ್ಯಾಕ ಅದೊಂದು ಹನಗ್ಲು ನೋಡಿ. ಮಾಡಾಗೈತೆ ಚಿಕ್ಕದಾವಿ ಮಾಡಾಗೈತೆ. ಈಗ 8 ಗಂಟೆಗೆ ಆಗಾಣ ತಂದ್ರೆ ದಾರ ಹೊಲಿಯಕ್ಕೆ ಕುಂದಿರ್ಬೇಕಂದ್ರೆ ದಾರ ಇಲ್ಲರಂಗಾತು. ಹೋಗಿ ಇಲ್ಲೇ ದಾರ ತೊಗೊಂಡ್ರಿ. ನಾ ಏನು ಹೊಲ್ದೇ ಇಲ್ಲ, ಎಷ್ಟೈತೆ ನೋಡಿ ದಾರ. 5 ರೂಪಾಯಿ ತೊಗೊಂಡ್ರೆ ನೋಡಿ ಇಲ್ಲಿ ದಾರಕ್ಕೆ. ಒಂದು ಜಂಪರ್ ಆಗುತ್ತಿಲ್ಲ ನಂಗೆ ಐತ್ರಿ. ಈಗ ಅದು ಬ್ಲೌಸ್ ಮಧ್ಯಾಹ್ನದಾಗ ಕಟ್ ಮಾಡ್ತೀನಿ, ಹೊಲಿಬೇಕು ರೀ. ಟೈಮ್ ತೋರಿಸ್ತೀನಿ ನಿಮಗೆ. ನೈಟಿ ವಿಡಿಯೋ ಮಾಡಾಕತ್ತಿ ಅದು ಸುದ್ದ ಅಲ್ಲಿ ನೋಡಿ. ಅದು ನಾ ಭುಜ ಕಟ್ ಮಾಡೋದು ತೋರಿಸ್ಬೇಕು. ಈಗ ಟೈಮ್ 9ಕ್ಕೆ 5 ನಿಮಿಷ ಕಮ್ಮಿ ಐತಿ. 8 ಕರೆಂಟ್ ಬಂದಾವು. 1 ತಾಸು ಆಯ್ತು ಏನು ಮಾಡೋದಲ್ಲ. ಅಕ್ಕಿದೊಂದು ಶ್ರಾವಣಿದೊಂದು ಅದು ಯಾಕೆ ಮುನಿರಾಗತ್ತೆ ಬರ್ತೆ ಏನಂತೇಳಿ ವಿಚಾರ ಮಾಡ್ಕೊತ ಅಲ್ಲಿ ಇಟ್ಕೊಂತೆ. ಬರ್ರಿ ಕದ ಹಾಕ್ಕೊಂಬಂದಿಲ್ಲ ನಾವಿನ. ಇವು ಚಂತೆ ಹುಡ್ಕೋಬೇಡ, ಅವು ಏನಾಗಲ್ಲ. ಅದಕ್ಕೆ ಹೀಟಿಗೂ ಆತಿರ್ತೈತಿ. ನಾಳೆಗೆ ಹೋಗೋಣ ದವಾಖಾನೆ. ಮತ್ತು ಬರ್ರಿ ರಾಟಿದೆಲ್ಲ ವಿಡಿಯೋ ಮಾಡ್ಕೊಂಡು ಮತ್ತು ಸಿಗ್ತೀನಿ ನೋಡಿ. ಟೈಲರಿಂಗ್ ಚಾನಲ್ ವಿಡಿಯೋ ಮಾಡೋದು ಒಂದಕ್ಕನ ವಜ್ಜಾಗತ್ತೆ ರೀ. 2 ಚಾನಲ್ ವಿಡಿಯೋ ಮಾಡ್ಕೊಳೋದಂದ್ರೆ ಸಿಕ್ಕಾಪಟ್ಟೆ ವಜ್ಜಾಗತ್ತೆ. ಏನು ಮಾಡ್ಬೇಕು ನೋಡಿರಿ. ಶ್ರಾವಣ ಮುಕ್ಕೊಂಡ, ಶ್ರಾವಣಿನೂ ಮುಕ್ಕೊಂಡ ಕೂದಲು ಅದು ಕಟಿಂಗ್ ವಿಡಿಯೋ ಎಲ್ಲ ಮಾಡಿಕೊಟ್ಲು. ಕೊಟ್ಟಿಕೇರಿ ಅಕ್ಕಿನೂ ನಾನು ಇಲ್ಲ ಮಮ್ಮಿ ಹೋಗ್ತೀನಿ ಮಲ್ಕೋತೀನಿ ಅಂತಂದು ಟೀಚಿಂಗ್ ಮಾಡ್ಬೇಕಂದೆ. ಕರೆಂಟ್ ಇದ್ದು ಬರೋದ 8 ಗಂಟೆಗೆ ಬಂದು ಮತ್ತೆ ಹೋಗಿ 9 ಗಂಟೆಗೆ ಕರೆಂಟ್ ಬಂದು ರೀ. ಕರೆಂಟ್ ಹೋಗೋದು ಬರೋದು ನೋಡಿ. ಕರೆಂಟ್ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಐತ್ರಿ. ಇವಾಗ ಬಂದಾವು ಇರ್ತಿದ್ದು ಹೊಲಿಬೇಕಂದೆ. ಟೈಮ್ನು 9:30 ಆಗೈತೆ. ಅದಕ್ಕಂತ ಸುಮ್ಬಿಟ್ಟೆ. ಟೀಚಿಂಗ್ ವಿಡಿಯೋ ನೈಟಿ ಟೀಚಿಂಗ್ ವಿಡಿಯೋ ಮುಂಜಾನೆ ಮಾಡಿ ಎಂಡ್ ಮಾಡಿ ನಾಳೆ 10:00 ವಿಡಿಯೋ ಹಾಕಬೇಕು. ಇದು ಟೈಲರಿಂಗ್ ಚಾನಲ್ಗೆ. ಮತ್ತು ನಾವೊಂದು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ಬೇಕು ನಾಳೆ ಇಟ್ಟಿದ್ರು. ನಾಳೆ ವಿಡಿಯೋದಾಗ ಬರ್ತಾರೆ ಬ್ಲೌಸ್ ಸ್ಟಿಚ್ ಮಾಡಿದ್ದು ಏನಂತೇಳಿ. ನೋಡಿರಿ ಇಷ್ಟೆಲ್ಲ ಕೆಲಸ ಆಯ್ತು. ಇವತ್ತೇನು ಕೆಲಸ 100 ರೂಪಾಯಿ ಟಿಚ್ ಮಾಡಿದ್ದು, ಒಂದು ಬ್ಲೌಸ್ ಕಟ್ ಮಾಡಿದ್ದು ಇಷ್ಟೇ ಆಗೈತೆ ನೋಡಿ. ಏನೋ ಮಾಡೋಕ್ಕೆ ಹೋಗಿ ಏನಾಯ್ತು ನೋಡಿ. ಕಾಜು ಮಸಾಲ ತಂದೂರಿ ರೊಟ್ಟಿ ಮಾಡ್ಬೇಕಂದೆ. ಹುಡ್ರು ಮಕ್ಕಳೆಲ್ಲ ಮನ್ಯಾಗ ಮಕ್ಳು ಇರ್ತಾವಂದ್ರೆ ತಿಂದು ಖಾಲಿ ಮಾಡೋಳ್ರಿ. ಅವು ಕಂಡಪಟ್ಟಿ ತುಟ್ಟು ಯಾವಾಗ ಒಂದು ಬಿಜಾಪುರ 200 ರೂಪಾಯಿ ಪಾವ್ಕಿಲೋ ಇದ್ದು. ಬಾದಾಮಿ ಪಾವ್ಕಿಲವು ಗೋಡಂಬಿ ಪಾವ್ಕಿಲೋ ಕೂಡ 500 ರೂಪಾಯಿ ಕೊಟ್ಟಿದ್ದೆ. ಇವಾಗ ಸ್ಕೂಲ್ ಫೀಸ್ ಒಂದು ಎಲ್ಲ ಅದ್ರ ಶ್ರಾವಣಿಗೊಂದು ಭಾಳ ಕಾಡಾಕತ್ತಿತ್ತು. ಮತ್ತು ನಾಳೆ ದವಾಖಾನಿಗೆ ಹೋಗ್ಬೇಕು. ನಾಳೆಗೆ ಖಾಸಗಿ ದವಾಖಾನಿಗೆ ಹೋಗ್ತೀನಿ ರೀ. ಯಾಕೆ ಒಂದು 500 ರೂಪಾಯಿ ಹೋಗಲಕ್ಕ ತೋರಿಸ್ಕೊಂಬರ್ತೀನಿ. ಎಲ್ಲನೂ ಮೇಂಟೈನ್ ಮಾಡೋದು ತುಂಬ ಕಷ್ಟ ಐತ್ರಿ. ನಾವು ಅಂತಿರ್ತೀವಿ ಎಲ್ಲ ಅನ್ನೋದು ಸುಲಭ, ಅಷ್ಟು ಮೇಂಟೈನ್ ಮಾಡ್ಕೊಂಡು ಹೋಗೋದು. ಒಮ್ಮೊಮ್ಮೆ ನನಗೂ ಎಷ್ಟು ಬಡ್ದಾಡಿದ್ರು ಏನೈತಪ್ಪ ಜೀವನ ಸಾಕಾಗುತ್ತಲ್ಲ ಅನಿಸುತ್ತೆ. ಸಾಕಾದ್ರೂ ಇಲ್ಲ, ಬೇಕಾದ್ರೂ ಇಲ್ಲ ನೋಡಿ. ಇವತ್ತು ಏನೋ ಒಂಥರ ಅದು ರೆಸಿಪಿ ನೋಡ್ಕೊಂಡು ತಿನ್ಬೇಕು ಅನ್ನೋದು ಆಸೆಕ ಹೋಗಿ ಫ್ರಿಜ್ ಡಬ್ಬಿ ನೋಡ್ತೀನಿ. ಯಾವ ನಮ್ನಿ ಮಾಡಿ ನೋಡಿರಲ್ರಿ. ಅವ್ರಿಗೆಲ್ಲ ನಾನು ನೋಡ್ತಾ ತುಟ್ಟಿ ಅದಾವು ತಿಂತಾರ. ಕಾಳು ಡಬ್ಬೆ ಹಾಕಿರಂತೇನು ಕಾಳು ಡಬ್ಬೆ ಹಾಕಿಟ್ರು ಬಿಡಲ್ರಿ ಮಕ್ಕಳು ಅಂತಾರೆ ನೋಡಿ. ಮಕ್ಳು ಎಲ್ಲಿದ್ರು ಬಿಡಲ್ಲ ಅಂತಾರಲ್ಲ, ಅವು ತಿನ್ನೋ ಆಸೆಕ್ಕೆ ಹೆಂಗಾರ ತಿಂದುಬಿಡ್ತಾವೆ. ಯಾಕೆ ತಿನ್ಲಕ್ಕೆ ಬಿಡ್ರಿ, ಮಕ್ಕಳು ತಿಂದಾವು ಏನು ಮಾಡೋದು. ಇವಾಗ
ಆರಾಮಾಗಿ ಮಸ್ತ್ ಬಿಸಿ ರೊಟ್ಟಿ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಸಖತ್ತಾಗಿತ್ತು ರೀ ಊಟ. ಪಲ್ಯ ಮಾತ್ರ ಮಸ್ತಾಗಿತ್ತು. ಬಗ್ನಿ ಕಡ್ಕೊಂಡು ತಿಂತಾರಂತಲ್ಲ ಆ ಟೇಸ್ಟ್ ಆಗಿತ್ತು ರೀ ಪಲ್ಯ. ಶ್ರಾವಣ ಒಂದು ರೊಟ್ಟಿ, ನಾ ಒಂದು ರೊಟ್ಟಿ, ಉಸಿರು ಒಂದು ರೊಟ್ಟಿ ತಿಂದು ನಾ 2 ರೊಟ್ಟಿ ತಿಂದೆ. ನಾ ಒಂದು ರೊಟ್ಟಿ ಉಳಿತು ನೋಡಿ. ಮಾಡೋದ 8 ರೊಟ್ಟಿ ಮಾಡಿದೆ, ಇನ್ನೊಂದು ರೊಟ್ಟಿ ಉಳಿತು. ಬರೀ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.